ಇನ್ನು ಧಾರಾಕಾರ ಮಳೆಗೆ ಸಾಯಿ ಲೇಔಟ್ ಮತ್ತೆ ಜಲಾವೃತ. ಪದೇ ಪದೇ ಹೇಳ್ತೀನಿ, ಸಾಯಿ ಲೇಔಟ್ ಶಾಪಗ್ರಸ್ತ ಏರಿಯಾ. ರಾತ್ರಿ ಇಡೀ ಸುರಿದ ಮಳೆಗೆ ಕಂಪ್ಲೀಟ್ ಜಲಾವೃತವಾಗಿದೆ. ಮೊಣಕಾಲವರೆಗೂ ನೀರು. ಪಕ್ಕದಲ್ಲೇ ರಾಜಕಾಲುವೆ ಇದೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿದೆ. ಕಾರ್ ಪಾರ್ಕಿಂಗ್ ಜಾಗ ಕಂಪ್ಲೀಟ್ ಮುಳುಗೋಗಿದೆ. ಧಾರಾಕಾರ ಮಳೆ. ಯಲಹಂಕ ಸಮೀಪ ಇರತಕ್ಕಂಥ ಸಾಯಿ ಲೇಔಟ್ ಇದು. ಆ ಸಾಯಿ ಲೇಔಟ್ನ ನಿರ್ಮಾಣ ಮಾಡಿರೋದೇ ತಗ್ಗು ಪ್ರದೇಶದಲ್ಲಿ. ಒಂದು ಕಾಲದಲ್ಲಿ ಕೆರೆಗಿರಿ ಆಗಿತ್ತೋ ಏನೋ ಗೊತ್ತಿಲ್ಲ. ಅದು ನೀವು ಅವ್ರ ಜಾಗ ಆಕ್ರಮಿಸ್ಕೊಂಡ್ರೆ ಟೈಮ್ ಬಂದಾಗ ಅವರು ನಿಮ್ಮ ಜಾಗವನ್ನು ಆಕ್ರಮಿಸ್ಕೊಳ್ಳುತ್ತೆ ನೀರು. ಅರ್ಥ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ರಾಜಕಾಲುವೆ ಇದೆ. ಹೋದ ವರ್ಷ ಎಲ್ಲ ಇದಕ್ಕೇನು ಶಾಶ್ವತ ಪರಿಹಾರ ಕೊಟ್ಬಿಡ್ತೀವಿ ಅಂತ ಹೋದರೂ ಏನೂ ಪ್ರಯೋಜನ ಆಗಿಲ್ಲ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಮೊದಲು ಪ್ರವಾಹಕ್ಕೆ ತುತ್ತಾಗುವಂಥ ಪ್ರದೇಶ ಅಂತಂದರೆ ಅದು ಬೆಂಗಳೂರಿನ ಸಾಯಿ ಲೇಔಟು. ಸಾಯಿ ಲೇಔಟ್ಗೆ ಶಾಶ್ವತ ಪರಿಹಾರ ಕಂಡುಕೊಡುವಲ್ಲಿ ಸರ್ಕಾರ ಇರ್ಬೋದು, BBMP ಇರ್ಬೋದು, ವಿಫಲ ಆಗಿದೆ. ಹಾಗಾಗಿ ಸ್ವತಃವಾಗಿ ಜನರನ್ನೇ ತಮ್ಮ ಮನೆಗಳ ಮುಂಭಾಗದಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ಕೊತಾ ಇದ್ದಾರೆ. ಗಮನಿಸಬಹುದಾಗಿದೆ, ನಿನ್ನೆ ರಾತ್ರಿ ಮಳೆ ಬಂದು ಸುಮಾರು ಮನೆಗಳಿಗೆ ನೀರು ನುಗ್ಗಿ ಜಲಾವೃತ ಆಗಿತ್ತು. ಈಗಲೂ ಕೂಡ ಚರಂಡಿಯಲ್ಲಿ ನೀರು ನಿಂತಿದೆ. ಆ ಮಟ್ಟಕ್ಕೆ ನೀರು ನಿಂತಿದೆ. ಮನೆ ಒಳಗಡೆಗೆ ನೀರು ನುಗ್ಗಬೇಕಾಗಿತ್ತು. ಆದರೆ ಇಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಿಕೊಡೋದ್ರಿಂದಾಗಿ ನೀರು ಒಳಗಡೆ ನುಗ್ಗಿಲ್ಲ. ಈ ಮನೆಯ ನಿವಾಸಿಗಳು ಸೇಫ್ ಆಗಿದ್ದಾರೆ. ಈ ರೀತಿ ಸ್ವಂತ ಖರ್ಚಿನಲ್ಲಿ ಅವರನ್ನೇ ತಡೆಗೋಡೆಯನ್ನು ನಿರ್ಮಾಣ ಮಾಡಿಕೊಂಡು ಮಳೆ ನೀರು ಮನೆ ಒಳಗಡೆ ಬರದೇ ಇರೋ ಥರ ಮುಂಜಾಗ್ರತೆಯನ್ನು ವಹಿಸ್ತಾ ಇದ್ದಾರೆ. BBMP ಅವರಂತೂ ಶಾಶ್ವತವಾಗಿ ಯಾವುದೇ ಪರಿಹಾರ ಕಂಡುಕೊಡುವಲ್ಲಿ ವಿಫಲ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಈ ಮಳೆ ನೀರು ತಡೆಗೋಡೆ ಹಾಕಿದ್ಮೇಲೆ ನಿನ್ನೆ ರಾತ್ರಿ ಸುರಿದಂಥ ಮನೆ ಒಳಗಡೆ ಹೋಗಿಲ್ಲ. ಸರ್ ನಮಸ್ತೆ. ಯಾವಾಗ ಇದನ್ನು ಕಟ್ಕೊಂಡಿದ್ದೇನು ಸರ್? ನಿನ್ನೆ ಯಾಕೆ ಕಟ್ಕೊಂಡ್ರಿ ಏನು ಸರ್? ಯಾಕಂದರೆ ಮಳೆ ನೀರು ಒಳಗಡೆ ಬರ್ತಾಯಿತ್ತು. ಮನೆ ಒಳಗಡೆ ತುಂಬ್ತಾ ಇದೆ ನೀರು. ಓಕೆ. ಸೊ ಅದಕ್ಕೋಸ್ಕರ ಇದು ಪ್ಲಸ್ ನಮ್ದು ಇದು ತಂದೆ ವಯಸ್ಸಾಗಿರೋರು. ಸೊ ಅವರು ಇದು ಫಸ್ಟ್ ಫ್ಲೋರ್ ಬರಲ್ಲ. ಸೊ ಗ್ರೌಂಡ್ ಫ್ಲೋರ್ನಲ್ಲಿ ಇದು ಮಲ್ಕೊಬೇಕಂತ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಅವರು ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಯಾರಿಗೂ. ಇದು ನೀರು ಬರುತ್ತೆ ಅಂತ ಆ ಗಾಬರಿಯಿಂದ ನಾವು ಮಲ್ಕೊತಾ ಇಲ್ಲ. ಅದಕ್ಕೋಸ್ಕರ ಈ ಆಪ್ಷನ್ ಮಾಡ್ಕೊಂಡಿದ್ದೀವಿ. ಸರ್ ನಿನ್ನೆ ರಾತ್ರಿ ಮಳೆ ಬಂದು ಈ ಏರಿಯಾ ಸಂಪೂರ್ಣವಾಗಿ ಜಲಾವೃತ ಆಗಿದ್ದು, ಮನೆಗಳಿಗೆಲ್ಲ ನೀರು ನುಗ್ತು. ನೀವು ಇದನ್ನು ಕಟ್ಟಿದ್ದಾದ್ಮೇಲೆ ಮನೆ ಒಳಗಡೆ ನೀರು ಬಂತಾ ಬರಲಿಲ್ವಾ? ಅಷ್ಟೊಂದೇನು ಬಂದಿಲ್ಲ. ಓಕೆ. ಸೊ ಅದು ಕಟ್ಟಿದ್ದು ಬಟ್ ಇದು ಒಂದು ಗೋಡೆ ಬಿದ್ದೋಯ್ತು. ಇದು ನೀರು ಪ್ರಶ್ನೆಯಿಂದ ಇದು ಸ್ವಲ್ಪ ನಿಂತ್ಕೊಂಡಿದೆ. ಸದ್ಯಕ್ಕೆ ಮನೆ ಒಳಗಡೆ ನೀರು ಬಂದು ನೀವು ಸಮಸ್ಯೆ ಆಗೋಷ್ಟು ಮಟ್ಟಕ್ಕೆ ಏನು ಬರಲಿಲ್ಲ? ಹೌದು. ಏನು ಸರ್ ಶಾಶ್ವತ ಪರಿಹಾರ ಏನು ಮಾಡಬೇಕು ಅಂತೀರಾ? ಸರ್ ಇದು BBMP ಆಗಲಿ BDO ಅವರಾಗಲಿ ಇದು ಫಸ್ಟ್ ಇದು ಈ ಚರಂಡಿ ಎಲ್ಲ ಕನೆಕ್ಷನ್ ಮಾಡಬೇಕು. ಇದು ನೀರು ಹೋಗಬೇಕು. ಮೇನ್ ಸರಿಯಾಗಿ ನೀರು ಹೋಗಲಿಕ್ಕೆ ಸಮಸ್ಯೆ ಆಗಿ ನೀರು ಹೋಗ್ತಾ ಇರೋ ಕಾರಣಕ್ಕೋಸ್ಕರ ಮನೆಗಳಿಗೆ ನೀರು ನುಗ್ತಾ ಇದೆ. ಇಲ್ಲಿ ಒಬ್ಬರು ಮನೆಯವರು ಮಾತ್ರ ತಡೆಗೋಡೆಯನ್ನು ಮಾಡಿಕೊಂಡು ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಮನೆ ಒಳಗಡೆ ನೀರು ಬಂದಿಲ್ಲ. ಬರದೇ ಇರೋದ್ರಿಂದಾಗಿ ಆರಾಮಾಗಿ ನೆಮ್ಮದಿಯಿಂದ ಮಲಗಿದ್ದಾರೆ. ಇಲ್ಲದೆ ಹೋದರೆ ಪ್ರತಿ ಬಾರಿ ಕೂಡ ಮನೆಗಳಿಗೆ ನೀರು ನುಗ್ಗಿ ಸಮಸ್ಯೆ ಆಗ್ತಾಯಿತ್ತು. ಆ ರೀತಿ ಆಗಬಾರ್ದು ಅಂತಂದರೆ BBMP ಶಾಶ್ವತ ಪರಿಹಾರವನ್ನು ಕಂಡುಕೊಡ್ಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಲೋಕೇಶ್ ಕೊಡೋದಲ್ಲಪ್ಪ, ಬೆಂಗಳೂರು.